ಅಮ್ಮ, ಸೀರೆ ಎಕ್ಸ್ಪೋನಲ್ಲಿ ಸೀರೆಗಳು ಇಷ್ಟ ಆಯಿತಾ? ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ಸೆಲೆಕ್ಷನ್ ಇದೆ, ಸಖತ್ತಾಗಿದೆ, ತುಂಬಾ ಇಷ್ಟ ಆಯಿತು. ನಾನು ಇದೆರಡು, ಅಲ್ಲೆರಡಿದೆ, 4 ಸ್ಯಾರಿ ಸೆಲೆಕ್ಷನ್ ಮಾಡಿದ್ದೀನಿ. ನೋಡೋಣ. ಕ್ರೌಡ್ ನೋಡಿ ಹೆಂಗಿದ್ದಾರೆ, ಕ್ರೌಡ್ ಅಂದರೆ ಕ್ರೌಡ್, ನೆಕ್ಸ್ಟ್ ಲೆವೆಲ್ ಕ್ರೌಡ್. ಸೀರೆ ಸುಗ್ಗಿಗೆ ಬಂದಿದ್ದೀವಿ. ಆಂಟಿ, ಸೀರೆ ಸುಗ್ಗಿಗೆ ಏನು ಅನ್ನಿಸ್ತು ಬಂದಮೇಲೆ? ತುಂಬ ಚೆನ್ನಾಗಿದೆ ಸೀರೆ ಎಲ್ಲ, ತುಂಬ ಸೆಲೆಕ್ಷನ್ ಇದೆ, ಯಾವ್ದು ಬೇಕಾದ್ರೆ ತೊಗೋಬೋದು, ತುಂಬ ಚೆನ್ನಾಗಿದೆ. ಎಲ್ಲ ಬನ್ನಿ ತೊಗೊಳ್ಳಿ, ಸೆಲೆಕ್ಷನ್ ಮಾಡ್ಕೊಳ್ಳಿ. ಪ್ರೈಸಿಂಗ್ ಬಗ್ಗೆ ಏನು ಅನ್ನಿಸ್ತು? ಪ್ರೈಸಿಂಗ್ ಎಲ್ಲ ತುಂಬ ರೀಸನಬಲ್ ಆಗಿದೆ, ಬಟ್ ಈ ಪ್ರೈಸ್ ಎಲ್ಲ ನಮಗೆ ಹಬ್ಬ ಟೈಮ್ಗಳಲ್ಲಿ ಸಿಗಲ್ಲ. ಬಂದು ಎಲ್ಲ ತೊಗೊಳ್ಳಿ, ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ. ಹಬ್ಬಗಳೆಲ್ಲ ಒಂದಾದ್ಮೇಲೆ ಒಂದು ಬರ್ತಾ ಇದೆ, ಎಲ್ಲ ತೆಗೆದು ಇಟ್ಕೊಂಡ್ಬಿಟ್ರೆ ಸಖತ್ತಾಯ್ತು. ಅದೇ ಸೀರೆ 5,000 ರೂಪಾಯಿ ಕೊಡ್ತಾ ಇದ್ದಾರೆ, ಹೆಂಗೆ ಅನಿಸ್ತಿದೆ? ಸೂಪರ್. ಸಿಗಲ್ವಲ್ಲ, ಸಿಗಲ್ಲ ಅದು ಆ ರೇಟಿಗೆ. ನಮಗೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಸೀರೆ ತೊಗೋತೀವಿ ಅಂತಂದ್ರೆ 15,000 20,000 ಹೇಳ್ತಾರೆ. ಬನ್ನಿ, ಇಲ್ಲಿ ಕಂಚಿ ಸಿಲ್ಕು 5,000ಕ್ಕೆ ಸಿಗ್ತಾ ಇದೆ, ಎಲ್ಲ ಬಂದು ತೊಗೊಳ್ಳಿ. ಸೀರೆ ಸುಗ್ಗಿಗೆ ಯಾಕೆ ಹೆಣ್ಮಕ್ಳು ಬರಬೇಕು ಅಂತ ಒಂದು ಮೆಸೇಜ್ ಕೊಟ್ಬಿಡಿ. ಸೀರೆ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ, ಪ್ರೈಸೂ ನೋಡಿ. ಜನ ನೀವೇ ನೋಡ್ತಾ ಇದ್ದೀರಾ ಎಷ್ಟಿದೆ ಕ್ರೌಡು ಅಂತ ಅಂದ್ಬಿಟ್ಟು. ಸೊ ಇಷ್ಟೊಂದು ಜನ ಬಂದು ಕ್ರೌಡ್ ಶಾಪಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಪ್ರೈಸಿಂಗ್ ಎಷ್ಟು ರೀಸನೇಬಲ್ ಆಗಿರ್ಬೋದು ಗೊತ್ತು. ಹೆಣ್ಮಕ್ಳು 20 30 ಸೀರೆ ತೊಗೋತಿದ್ದಾರೆ, ನಮಗೆ ನೋಡೋಕ್ಕಾಗ್ತಾ ಇಲ್ಲ, ಅಷ್ಟು ಬಿಲ್ ಕೌಂಟ್ರ್ ಅಲ್ಲಿದೆ. ಅಷ್ಟಲ್ಲದೆ ಲೇಡೀಸು ಎಲ್ಲ ಸೀರೆ ಸೆಲೆಕ್ಷನ್ಗೆ ಪಾಪ ಹುಡುಗನ ಕೈಗೆ ಮಗು ಕೊಟ್ಬಿಟ್ಟು ಎಲ್ಲ ಸೀರೆ ಸೆಲೆಕ್ಷನ್ ಮಾಡ್ತಿದ್ದಾರೆ. 10 ಸೀರೆ ತಗೊಂಡ್ರೆ 1 ಸೀರೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಹೌದಾ? ಇಲ್ಲ ನೀನು ನಮಗೆ ನೋಡಿ, ಈಗ ಹೇಳ್ತಾ ಇದ್ದೀನಿ, 10 ಸೀರೆ ಪರ್ಚೇಸ್ ಮಾಡ್ಮೇಲೆ ಹೇಳ್ತಾರೆ, ಸರ್ ನಮ್ಗೆ 2 ಸೀರೆ ಕೊಡ್ಬೇಕು ನೀವು ಫ್ರೀಯಾಗಿ. ಯೋಗಲಕ್ಷ್ಮಿ ಅವ್ರು ಕೊಡ್ತಾರೆ, ಹೂ ಅಂತ ಇದ್ದಾರೆ. ಆದರೆ ನಿಮಗಲ್ಲ, ಬರೀ ಆಂಟಿಗಷ್ಟೇ. ಆಮೇಲೆ ವಿಡಿಯೋ ತೋರಿಸ್ಬಿಟ್ಟು 2 ಸೀರೆ ಫ್ರೀಯಾಗಿ ಕೊಡಿ ಅಂದರೆ ಕೊಡಲ್ಲ. 10 ಸೀರೆ ತೊಗೊಂಡ್ರೆ 1 ಸೀರೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ 26ಗೆ ಮತ್ತೆ ಒಂದಿನ ರಿಪಬ್ಲಿಕ್ ಡೇ, ಗೌರ್ಮೆಂಟ್ ಹಾಲಿಡೇ ಇದೆ. 27ದಿಂದ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಜನ ಡಿಮ್ಯಾಂಡ್ ಜಾಸ್ತಿಯಾಗಿ 3 ದಿನ ಇದ್ದಿದ್ದು ಎಕ್ಸ್ಪೋ. 27ದಿಂದ ಶನಿವಾರದವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನು ಕ್ರೌಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಜಾಸ್ತಿ ಕಲೆಕ್ಷನ್ಸ್ ಬಂದಿದೆ. ಸೊ ಡೈರೆಕ್ಟು ಇವರೇ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಎಲ್ಲ ಸೀರೆಗಳು ಸ್ಟಾಕಲ್ಲಿದೆ. ಸೊ ಹಂಗಾಗಿ ಎಕ್ಸ್ಟೆಂಡ್ ಮಾಡಿದ್ದಾರೆ. 27ದಿಂದ 31ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಬನ್ನಿ, ನಮ್ಮ ರೀಲ್ ತೋರಿಸಿ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟು ಕೊಡ್ತಾರೆ. ನಮ್ಮ ರೀಲ್ ತೋರಿಸಿದ್ರೆ. ಮೈಸೂರು ಸಿಲ್ಕ್ ಸ್ಯಾರಿ ಸೈಜ್ಗಳೇ ಕಷ್ಟ ಇರು, ಬೇರೆ ಹುಡುಕ್ತೀನಿ. ಚೆನ್ನಾಯ್ತಲ್ಲ ಕಲರ್? $9,500. ಸಾಫ್ಟ್ ಆಗಿರುತ್ತಲ್ಲ ಇದು ಮುಟ್ಟಕ್ಕೆ, ಚೆನ್ನಾಗೈತೆ. ಅದು ನೋಡಿ ಕಾಂಬಿನೇಷನ್. ರೆಡ್ ಆ್ಯಂಡ್ ಎಲ್ಲೋ. ಸೇಮ್ 8,800. ಇದೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿ. ನೀವಿಲ್ಲೇ ಇರೋದಾ? ಥ್ಯಾಂಕ್ ಯು. ಗೈಸ್, ವಿ ಆರ್ ಸೋ ಟಯರ್ಡ್. ಸಿಕ್ಕಾಪಟ್ಟೆ ಹೊಟ್ಟೆನೂ ಹಸಿತಾ ಇದೆ. ಸ್ವಲ್ಪ ಅಲ್ಲಿ ತೋರಿಸಿ CTRಗೆ ಕ್ಯೂ. ನಾವು CTRಗೆ ಹೋಗೋಣ ಅಂತಲೇ ಬಂದ್ವಿ, ಬಟ್ ಅಲ್ಲಿ ತನಕ ಇದೆ ಕ್ಯೂ ಲಿಟ್ರಲಿ. ಸೊ ಇನ್ನೂ 5 ನಿಮಿಷ ಇದೆ ಕೂಡ ಓಪನ್ ಆಗೋಕ್ಕೆ CTR. ಸೊ ನಮ್ಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ. ನಾನು ಬೆಳಗ್ಗೆಯಿಂದ ಏನೂ ಸರಿಯಾಗಿ ತಿಂದಿಲ್ಲ, ಓಟ್ಸ್ ತಿಂದೆ. ಅದೇನು ಮಾಡಿಬಿಟ್ಟೆ ಗೊತ್ತಾ, ಬಿಸಿ ನೀರು ಒಳಗಡೆ ನಾನು ಓಟ್ಸ್ ಹಾಕ್ಬಿಟ್ಟೆ, ಅದು ಹಾಲು ಹೊಡ್ಕೊಂಡಿದ್ದ ಥರ ಆಗೋಯ್ತು. ಅದನ್ನು ಸಹ ತಿನ್ನೋಕ್ಕಾಗಲಿಲ್ಲ. ಸೊ ಅದಕ್ಕೆ ವಿ ಆರ್ ಈಟಿಂಗ್ ಬೈ ಟು ಕಾಫಿನಲ್ಲಿ ನಾನು ಸೌದೆ ದೋಸೆ. ದೋಸೆ ಚೆನ್ನಾಗಿ ತಿಂದ್ಬಿಟ್ಟು ಲೈಟಾಗಿ ತಿನ್ನೋಣ ಅಂತ. ಯಾಕಂದರೆ ರಾತ್ರಿ ನಾವು ಭರ್ಜರಿ ಭೋಜನ ಮಾಡ್ತೀವಿ ದಕ್ಷಿಣ ಸ್ವಾರೆಯಲ್ಲಿ. ಸೊ ಐ ಆಮ್ ವೆರಿ 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 ಎಕ್ಸೈಟೆಡ್ ಟು ಗೋ. ಗೌತಮಿಗೂ ಅದೇ ಹೇಳ್ತಾ ಇದ್ದೆ, ಐ ಆಮ್ ವೆರಿ ಎಕ್ಸೈಟೆಡ್ ಟು ಗೋ ಅಂತ. ಅದಕ್ಕೆ ಲೈಟಾಗಿ ತಿನ್ನೋಣ ಅಂತ ತಿಂದ್ಬಿಟ್ಟು ಮನೆಗೆ ಹೋಗಿ ರೀಲ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ, ಮತ್ತು ಸೀರೆ ರೀಲ್ಗೂ ಒಂದು ಸ್ವಲ್ಪ ಮುಂಚೆನೇ ನಾವು ಮನೇಲಿ ಶೂಟ್ ಮಾಡಬೇಕು. ಅದನ್ನು ಶೂಟ್ ಮಾಡ್ಕೊಂಡು ಅದಾದಮೇಲೆ ವಿ ವಿಲ್ ಲೀವ್. 6 ಗಂಟೆಗೆ ಹೊರಡ್ತೀವಿ. ಏನು ಎಲ್ಲ ಒಂದೇ ಸಲ ಮೂವ್ ಆಗ್ತದೆ. ಹೋಗಬೇಡಿ, ಇಲ್ಲೂ ದೋಸೆ ಚೆನ್ನಾಗಿದೆ, ಇಲ್ಲಿ ಕಾಫಿನೂ ಚೆನ್ನಾಗಿರುತ್ತೆ.
ಫಸ್ಟು ಸ್ಟಾರ್ಟ್ ಮಾಡಿ ಬರೀ ಇಡ್ಲಿ ಕಾಫಿ ಇವರು. ಹ್ಞೂ ಇವಾಗ ಇದೆಲ್ಲ ಮಾಡ್ತಿರೋದು. ನಾನಿಲ್ಲಿ ಹೂವು ವ್ಯಾಪಾರ ಮಾಡೋ ಬರೀ ಇಡ್ಲಿ ಕಾಫಿ ಅಷ್ಟೇ ಬೇಕಾಗಿದೆ. ಈ ಚಟ್ನಿಗೆ ಫೇಮಸ್ ಇದೆ. ಓಕೆ ಗೈಸ್, ವಿ ಆರ್ ಬ್ಯಾಕ್ ಹೋಮ್. ಯಾಕೆ ಎಷ್ಟು ಹೈಟಾಗಿ ನಾನು ಸೆಟ್ ಮಾಡಿದ್ದೀನಿ ಗೊತ್ತಿಲ್ಲ. ಎನಿವೇಸ್ ವಿ ಆರ್ ಬ್ಯಾಕ್. ಅಮ್ಮ ಕಾಲು ಹೊಡ್ಕೊಂಡೆ. ನಮ್ಮಮ್ಮ ಬಾಗಿಲು ಪೂರ್ತಿಯಾಗೂ ಮುಚ್ಚಲ್ಲ, ಕಾಲು ಹೊಡ್ಕೊಂಡೆ ನಾನಲ್ಲಿ. ನೀನು ಮುಚ್ಚಿದ್ದು ನಾನಲ್ಲ. ನನ್ನ ಮೇಲೆ ಎತ್ತಾಕ್ಬಿಡೋದು. ಸೀರೆ ಎತ್ಕೊಡು. ಸೊ ವಿ ಆರ್ ಬ್ಯಾಕ್ ಹೋಮ್. ದೋಸೆ ತಿನ್ಕೊಂಡು ನಾವು ಮಲ್ಲೇಶ್ವರದಿಂದ ಮನೆವರೆಗೂ ನಡ್ಕೊಂಡು ಬಂದ್ವಿ. ಎಷ್ಟೋ ವರ್ಷಗಳಾಗೋಗಿತ್ತು ನಾವು ನಡೆದು. ಎಷ್ಟು ವರ್ಷ? ಸುಮಾರು ಒಂದು 50 ವರ್ಷ. ಗಾಡಿ ಎತ್ಕೊಂಡು ಟ್ರಿರ್ ಅಂತ ಹೋಗು ಬಾ ಅಂತ ಇದ್ವಿ. ಬಟ್ ವಿ ಗಾಟ್ 2 ಸ್ಯಾರೀಸ್ ಫ್ರಮ್ ಸ್ಯಾರಿ ಎಕ್ಸ್ಪೋ. ಐ ಶೋ ಇಟ್ ಟು ಯು. ಇದು ಫಸ್ಟ್ ಫ್ಲೋರಲ್ಲಿ ಬೈ 1 get 1 ಇರುತ್ತಲ್ಲ, ಆ ಥರ ಸ್ಯಾರಿ ತೊಗೊಂಡಿದ್ದು. ಸೊ ಒಂದಕ್ಕೆ ಇಟ್ ವಾಸ್ ಅರೌಂಡ್ 1500-600 ಆ ಥರ ಲೇಟಲ್ಲಿತ್ತು. ದಿಸ್ ಇಸ್ ಒನ್ ಸ್ಯಾರಿ ನೋಡಿ, ಬಾರ್ಡರ್ ಈ ಥರ ಇದೆ. ನೀನು ತೋರಿಸಿ. ಇದು ಪರವಾಗಿಲ್ಲ, ನೀನೇ ತೋರಿಸು. ತೋರಿಸ್ಕೊಡ್ಬೇಕು. ಇದು 2ನೇ ಸ್ಯಾರಿ ಹೇಗಿದೆ? ಈ ಮೆಟೀರಿಯಲಲ್ಲಿ ನಮ್ಮ ಹತ್ರ ಇದೆ. ಬ್ಲೂ ಕಲರ್ ಉಟ್ಕೊಂಡಿದ್ನಲ್ಲ ನಾನು ಲಾಸ್ಟ್ ಟೈಮ್, ಅದೇ ಮೆಟೀರಿಯಲು. ಬಟ್ ದೆನ್ ಈ ಥರ ಇದ್ರ ಮೇಲೆ ಪ್ರಿಂಟ್ ಇರೋದು ಮತ್ತು ಕಲರ್ ಇರೋದು ಇರಲಿಲ್ಲ ನಮ್ಮ ಹತ್ರ. ಸೊ ವಿ ಗಾಟ್ 2 ಸ್ಯಾರೀಸ್. ಇದೊಂದು ಯಾವ್ದು ಚೆನ್ನಾಗಿದೆ ಎರಡರಲ್ಲಿ ನೀವೇ ಹೇಳಿ. ಲೈಕ್ ಗೌತಮಿ ಸೈಡ್ 27ನೇ ತಾರೀಕಿಂದ 31ನೇ ತಾರೀಕುವರೆಗೂ ಸೀರೆ ಎಕ್ಸ್ಪೋ ನಡೀತಾ ಇದೆ. ನೀವೇನಾದರೂ ಇನ್ ಆ್ಯಂಡ್ ಅರೌಂಡ್ ಮಲ್ಲೇಶ್ವರದಲ್ಲಿ ಇದ್ದರೆ ಯು ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್. ಈ ಥರ ಸ್ಯಾರಿ ನಮ್ಮ ಹತ್ರ ಇರಲಿಲ್ಲ ಅನ್ಸುತ್ತೆ. ದಿಸ್ ಇಸ್ ವೆರಿ ನೈಸ್. ಪಲ್ಲೂನು ಇದೇ ಥರ ಇದೆ, ಡಾರ್ಕ್ ಮೆರೂನ್. ಸೊ ಇವಾಗ ನಾವು ರೆಡಿ ಆಗಿದ್ದೀವಿ. ನಮ್ಮಮ್ಮ ರೆಡಿ ಆಗಿದ್ದಾರೆ. ನಾನೊಂದು ಸ್ವಲ್ಪ ಲಿಪ್ಸ್ಟಿಕ್ನ ಹೈಲೈಟ್ ಮಾಡಿ ಮುಖದಲ್ಲಿ ಆಯಿಲಿನೆಸ್ ತೆಗಿಬೇಕು. ಆಯಿಲಿನೆಸ್ ತೆಗೆದುಬಿಟ್ಟು ವಿ ವಿಲ್ ಗೋ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಗೋ ಟು ಮಟ್ಕ ಇಲ್ಲಿರೋದು. ಇಲ್ಲಿಂದ ಏನು ಬನಶಂಕರಿ 6th ಸ್ಟೇಜು 7th ಸ್ಟೇಜು ಅಲ್ಲಿರೋದು. ಸೊ ಇವಾಗ ನಾವು ಕ್ಯಾಬ್ ಎತ್ಕೊಂಡು ಹೋಗ್ತೀವಿ. ಚಳಿ ಆಟೋದಲ್ಲಿ ಹೋಗೋಕ್ಕೆ. ಆಲ್ರೆಡಿ ಮಳೆ ಬರೋ ಥರ ವೆದರ್ ಇದೆ. ಸೊ ವಿ ವಿಲ್ ಗೋ ದೇರ್. ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಟುಡೇಸ್ ಡಿನ್ನರ್ ಹೇಗಿರುತ್ತೆ ಅಂತ ನೋಡೋಣ. ಹೋಗ್ತಾ ಹಂಗೆ ಈ ರೀಲ್ನ ಎಡಿಟ್ ಮಾಡಬೇಕು. ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಬಂದಮೇಲೆ ವಾಯ್ಸ್ ಓವರ್ ಕೊಡಬೇಕು. ಏನೋ ಒಂದು ಮಾಡೋಣ. ಬಟ್ ಇವಾಗ ಸದ್ಯಕ್ಕೆ ಹೊರಡೋಣ. ಲೆಟ್ಸ್ ಗೋ. ಹೆಲೋ. How are you? Thank you so much for coming. No problem. Hello auntie. Oh my god, you all are like such ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆಂಟಿ. ನಿಮ್ಮ ನೋಡಿ ತುಂಬಾ ಖುಷಿ ಆಯ್ತು. ಏನದು? ಏನು ಮ್ಯಾಮ್ ಇದು? ಕಾಫಿನಾ? ಮಸಾಲ ಪೌಡರ್ ಇವಾಗ ಹೇಳಿದ್ನಲ್ಲ, ಅದೇ ಇರಬೇಕು. ಓ, ಇದು ಸೇಲ್ ಮಾಡೋಕೆ ಅನ್ಸುತ್ತೆ. ಸೇಲ್ ಮಾಡೋಕ್ಕೆ ನಾವು ತೊಗೊಳಕ್ಕ? ಊಟ ಆದಮೇಲೆ ಬಾಯ್ ಹಾಕೊಳ್ಳೋದು, ಮೌತ್ ಫ್ರೆಶ್ನರ್ ಥರ ಇಲ್ವೇ ಅಡುಗೆಗೆ ಯೂಸ್ ಮಾಡೋದು. ರಿಟರ್ನ್ ಗಿಫ್ಟ್ ಮಮ್ಮಿ. ಇಡು, ಆ ವಾಪಸ್ ಹೋಗೋಕೆ ತೊಗೊಂಡೋಗೋದು. ನೀನು ಏನು ಹೇಳಿದ್ದಲ್ಲ, ಅದು ಕಾಕ್ಟೇಲ್ ಮುಂದೆ. ಸೂಪ್ ತೊಗೋತೀಯಾ? ತಗೋ, ಪರವಾಗಿಲ್ಲ. ಥ್ಯಾಂಕ್ ಯು. ತುಂಬಾ ಒಳ್ಳೆ ಆಂಬಿಯನ್ಸ್ ಇತ್ತು. ಫುಲ್ ಕೋಸಿ ಸೆಟಪ್ ಇತ್ತು. ನಾವಲ್ಲಿ ಸೂಪ್ ತೊಗೊಂಡು ನಿಂತ್ಕೊಳ್ಳೋವರೆಗೂ ಎಲ್ಲ ಬ್ರೈಟ್ ಲೈಟ್ಸ್ ಎಲ್ಲ ಇತ್ತು. ಬಟ್ ವೆನ್ ವಿ ಕೇಮ್ ಆ್ಯಂಡ್ ಸ್ಯಾಟ್ ಹಿಯರ್ ಅಲ್ವಾ, ತುಂಬ ಕೋಸಿ ಲೈಟ್ಸ್ ಇತ್ತು, ವಾರ್ಮ್ ಲೈಟ್ಸ್ ಇತ್ತು. ಕತ್ಲೆ ಅಂತೂ ಇರಲಿಲ್ಲ, ವಾರ್ಮ್ ಲೈಟ್ಸ್ ಖಂಡಿತ ಇತ್ತು. ಆ್ಯಂಡ್ ಅಲ್ಲಿ ಲೈವ್ ಮ್ಯೂಸಿಕ್ ಕೂಡ ಹಾಡ್ತಾಯಿದ್ರು. ಈವನ್ ದೋ ಇಟ್ ಈಸ್ ಲೈವ್ ಮ್ಯೂಸಿಕ್ ಆ್ಯಂಡ್ ಅವರು ಪ್ರಾಪರ್ ಸಾಂಗ್ನ ಪ್ಲೇ ಮಾಡ್ತಾ ಇಲ್ಲ ಅಂತೂ ನನ್ನ ಕಾಪಿ ರೈಟ್ಸ್ ಬೀಳುತ್ತೆ ಅಂತ ಐ ಹ್ಯಾವ್ ಮ್ಯೂಟೆಡ್ ಇಟ್. ಆ್ಯಂಡ್ ಇಲ್ಲಿ ಚಿಲ್ಮ್ಯಾನ್ ಲೈಫ್ ಅವರು ಹಿ ಗಾಟ್ ಹಿಸ್ ಲೈಟ್. ಸೊ ಅವರು ಪ್ರಾಪರ್ ಫುಡ್ ಬ್ಲಾಗಿಂಗ್ ಮಾಡೋದ್ರಿಂದ ಹಿ ಹ್ಯಾಸ್ ಆಲ್ ದಿಸ್ ಎಕ್ವಿಪ್ಮೆಂಟ್ಸ್. ಸೊ ಅವರು ಅವರ ಲೈಟ್ ಆನ್ ಮಾಡ್ಕೊಂಡು ಶೂಟ್ ಮಾಡಬೇಕಾದ್ರೆ ಅವ್ರ ಎಲೆಗೂ ನನ್ನ ಎಲೆಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಸೊ ಅದೇ ಎಲೆನಲ್ಲಿ ಇಟ್ ವಾಸ್ ವೆರಿ ಕ್ಲಿಯರ್ ಅಂತ ನಾನು ನನ್ನ ಕ್ಯಾಮ್ರಾಯಿಂದ ಶೂಟ್ ಮಾಡ್ತಾ ಇದ್ದೆ. ಆ್ಯಂಡ್ ನಾವೆಲ್ಲರೂ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ವಿ ಒನ್ಸ್ ಬಡ್ಸೋದೆಲ್ಲ ಸ್ಟಾರ್ಟ್ ಆದಮೇಲೆ. ಬಟ್ ಚಿಲ್ಮ್ಯಾನ್ ಲೈಫ್ ಅವರು ವಾಸ್ ಸೋ ಪೇಷೆಂಟ್. ಅವರು ಎಲ್ಲ ಬಡಿಸಿ ಎಲೆ ಫಿಲ್ ಆಗೋ ತನಕ ವೆಯ್ಟ್ ಮಾಡಿ ಲಾಸ್ಟಲ್ಲಿ ಊಟ ಮಾಡಿದ್ರು. ಅದೇ ಒಂದು ಅಡ್ವಾಂಟೇಜಾಗಿ ತೊಗೊಂಡು ನಾನು ಓಡೋಗಿ ಶೂಟ್ ಮಾಡ್ಕೊಂಡ್ಬಂದೆ ಅವ್ರ ಎಲೆನ. ಆ್ಯಂಡ್ ಏನೇನೆಲ್ಲ ಬರುತ್ತೆ ವೆರೈಟೀಸ್ ಅಂತ ನೀವೇ ನೋಡಿ. ಹೇಳಿ ನಾವೇ ಬಿಡಿಸ್ತೀವಿ. ಅವರು ಫಾಸ್ಟಾಗಿ ಬಳಸ್ಬಿಡ್ತಾರೆ. ಸೊ ನಾವು ನಮ್ಗೆ ಎಲೆ ಕಾಣಿಸ್ಬೇಕು. ಬಾಳೆ ಎಲೆಯಲ್ಲಿ ಫಿಶ್ನ ಮ್ಯಾರಿನೇಟ್ ಮಾಡಿ ಒಂದು ಸ್ಟೀಮ್ ಥರ ಮಾಡಿದರು. ಇಟ್ ವಾಸ್ ಸೋ ಟೆಂಡರಿ ಜ್ಯೂಸಿ ಫಿಶ್. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಆ ಖಾರ ಮಾತ್ರ ಸಖತ್ ಆ್ಯಪ್ಟಾಗಿತ್ತು. ಖಾರವಾಗಿ ಚೆನ್ನಾಗಿತ್ತು. ಆ್ಯಂಡ್ ದಿಸ್ ಈಸ್ ದ ಹೋಲ್ ಎಲೆ ವಿಚ್ ವಾಸ್ ಚಿಲ್ಮ್ಯಾನ್ ಅವರ ಎಲೆ. ನಾನು ಹೋಗಿ ಶೂಟ್ ಮಾಡ್ಕೊಬಂದಿದ್ದು. ವಡೆನಲ್ಲಿ ಪ್ರಾನ್ಸ್ ಹಾಕಿದರು. ಆ್ಯಂಡ್ ಮಟನ್ ಇದಕ್ಕಿದ್ದ ಬೇಳೆ ಸಾರು ಜೊತೆ ಚಿಕನ್ ಕರಿ ಏನೋ ಮಾಡಿದ್ರು. ಅದು ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಡೆಸರ್ಟ್ಸ್ಗೆ ಚೂರೋಸ್ ಜೊತೆ ನಾವು ಯಾವಾಗಲೂ ಚಾಕ್ಲೇಟ್ ಸಾಸ್ ತಿಂದಿರ್ತೀವಿ. ಇಲ್ಲಿ ದಕ್ಷಿಣ ಸ್ವಾರೆನಲ್ಲಿ ಏನು
ಮಾಡಿದರು ಅಂದರೆ ದೂದ್ ಪೇಡಾನ ಕ್ಯಾರಮಲೈಸ್ ಮಾಡಿ ಅದನ್ನು ಚೂರೋಸ್ ಜೊತೆ ಕೊಟ್ಟಿದ್ರು ಆ್ಯಸ್ ಅ ಸಾಸ್. ಇಟ್ ವಾಸ್ ವೆರಿ 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 ಟೇಸ್ಟಿ. ನಾನು ಅಂದ್ಕೊಳ್ತಾ ಇದ್ದೆ ಹೆಂಗಿರುತ್ತೆ ಟೇಸ್ಟ್ ಅಂತ, ಬಟ್ ಇಟ್ ವಾಸ್ ವೆರಿ ಟೇಸ್ಟಿ. ವಿ ಆರ್ ಬ್ಯಾಕ್ ಹೋಮ್. ನಾನು ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ಐ ಆಮ್ ಸೋ ಟಯರ್ಡ್. ಹೋಗಬೇಕಾದ್ರೆ ಕ್ಯಾಬ್ ಜರ್ನಿ ಅಂತೂ ತುಂಬ ಹೆಕ್ಟಿಕ್ ಆಗಿತ್ತು. 6:20ಕ್ಕೆ ನಾವು ಹೊರಟಿದ್ದಕ್ಕೆ ಅಲ್ಲಿಗೆ ನಾವು ಹೋಗೋಷ್ಟರಲ್ಲಿ 8:05 ಆಗಿತ್ತು. ಲೈಕ್ ಮೋರ್ ದೆನ್ 1 hour ನಾವು ಕ್ಯಾಬಲ್ಲಿ ಕೂತ್ಕೊಂಡಿದ್ವಿ. ಹೆಕ್ಟಿಕ್ ಕ್ಯಾಬ್ ರೈಡ್. ಅದು ಅವಯ್ಯ ಎಲ್ಲೋ ಕರ್ಕೊಂಡೋಗಿ ನಿಲ್ಲಿಸಿ ಅಡ್ರೆಸ್ ಅದಿಲ್ಲದೆ ತಪ್ಪಾಗಿ, ಆಮೇಲೆ ನಂದು ಜವಾಬ್ದಾರಿ ಎಲ್ಲ ಅದು ಇದು ಅಂತೆಲ್ಲ ಬೇಜಾನ್ ವಾದ ವಿವಾದ ಆಯಿತು. ನಮ್ಮಮ್ಮ ಎದ್ದು ಅವ್ನಿಗೆ ಹೊಡೆಯೋದೊಂದು ಬಾಕಿ. ಅಷ್ಟೊಂದು ಬೇಡ ಅಂತೇಳಿ ಆಮೇಲೆ ಎಕ್ಸ್ಟ್ರಾ ಪೇ ಮಾಡಿ ಕರೆಕ್ಟ್ ಲೊಕೇಶನ್ಗೆ ಡ್ರಾಪ್ ಮಾಡಿಸ್ಕೊಂಡು ನಾವು ಹೋಗಿದ್ದು 1 ಸೆಕೆಂಡ್ಗೆ ಸ್ಟಾರ್ಟ್ ಆಯಿತು. ಸೊ ತಿಂದ್ವಿ. ಲಾಸ್ಟ್ ಟೈಮ್ ನಾವು ವೆಜ್ ಕೂಡ ಟೇಸ್ಟ್ ಮಾಡಿದ್ದೀವಿ ದಕ್ಷಿಣ ಸ್ವಾರೇನಲ್ಲಿ. ಬಟ್ ಅದೇನೋ ಇವತ್ತು ಒಂದು ಸ್ವಲ್ಪ ನಮಗೆ ಓಕೆ ಅಂತಲೇ ಅನ್ನಿಸ್ತು. ಇಟ್ ವಾಸ್ ನಾಟ್ ಅ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಊಟ ಕೂಡ ಅಷ್ಟೇ ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು. ಸ್ಟಾರ್ಟರ್ಸ್ ಎಲ್ಲ ತಣ್ಣಗಾಗಿತ್ತು. ಬಿರಿಯಾನಿ ಬಿಸಿ ಇತ್ತು, ಸಾಂಬಾರ್ಸ್ ಎಲ್ಲ ಬಿಸಿ ಇತ್ತು. ನಾವು ಅದನ್ನು ಅವ್ರಿಗೆ ಫೀಡ್ಬ್ಯಾಕ್ ಕೊಟ್ಟಿವಿ ಕೂಡ. ಸೊ ಅದಕ್ಕೆ ಇಲ್ಲೂ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಲಾಸ್ಟ್ ಟೈಮ್ ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಲೈಕ್ ಐ ಸೈಡ್ ಅದನ್ನು ಬ್ಲಾಗ್ ಕೂಡ ಮಾಡಿದ್ದೀನಿ ನೀವು ನೋಡಿದರೆ. ಸೊ ಅಲ್ಲಿ ಹೆಂಗಿತ್ತಂದರೆ ಒಂದು ಡಿಶ್ ಮುಗಿಸಿದ ಮೇಲೆ ಇನ್ನೊಂದು ಡಿಶ್ ಬರ್ತಾಯಿತ್ತು. ನಾವೇ ವೆಯ್ಟ್ ಮಾಡ್ತಿದ್ವಿ ಏನು ಬರುತ್ತೆ ಅಂತ. ಇದೊಂದು ಹೆಂಗಿತ್ತು ಅಂದರೆ ಪ್ರಾಪರ್ ಬಾಡೂಟ ಥರ. ಈ ನೆರವಿಗೆಲ್ಲ ನಾವು ಹೋದರೆ ಹೆಂಗೆ ಬಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಆ ಥರ ಇತ್ತು. ಇಟ್ ವಾಸ್ ನಾಟ್ ಆ್ಯನ್ ಎಕ್ಸ್ಪೀರಿಯನ್ಸ್ ಬಟ್ ಊಟ ಎಲ್ಲ ಚೆನ್ನಾಗಿತ್ತು. ಡಿಫ್ರೆಂಟಾಗಿ ಪೈನಾಪಲ್ ಇಂಡ್ಯೂಸ್ಡ್ ಚಿಕನ್ ಏನಂತಾರೆ ಡ್ರೈ ಗ್ರೇವಿ ಎಲ್ಲ ಮಾಡಿದರು. ಆಮೇಲೆ ವೀಳ್ಯದೆಲೆ ಒಳಗಡೆ ಚಿಕನ್ ಬೇಯಿಸಿದ್ರು. ಆಮೇಲೆ ಇನ್ನೊಂದೇನೋ ಬನಾನಾ ಒಳಗಡೆ ಫಿಶ್ ಫ್ರೈ ಥರ ಮಾಡಿದ್ರು. ಅದು ಚೆನ್ನಾಗಿತ್ತು, ಅದು ಟೇಸ್ಟಿಯಾಗಿತ್ತು. ಬಾಳೆ ಎಲೆ ಒಳಗಡೆ. ನನ್ನ ಸ್ವಲ್ಪ ಸುಸ್ತಾಗಿದೆ, ನನಗೆ ಬಿಡೋದು ಇಲ್ಲ ನೋಡಿ ಜನ ಏನಂತ. ಸೊ ಎಲ್ಲ ತಿಂದಮೇಲೆ ಮನೆಗೆ ಹೆಂಗಪ್ಪ ಹೋಗೋದು ಅಂತ ಹೋಗಿದ ತಕ್ಷಣ ನಮ್ಗೆ ಯೋಚನೆ ಇತ್ತು. ಬಟ್ ದೆನ್ ಥ್ಯಾಂಕ್ ಗಾಡ್ ಫಾರ್ ಚಿಲ್ ಮ್ಯಾನ್ ಲೈಫ್. ಅವ್ರ ಫ್ರೆಂಡ್ ಒಬ್ಬರು ಇದ್ದಾರೆ, ಹೀ ಈಸ್ ಆಲ್ಸೋ ಬ್ಲಾಗರ್. ಸೊ ಅವ್ರು ಬಂದುಬಿಟ್ಟು ಮಲ್ಲೇಶ್ವರದಲ್ಲೇ ಇರೋದು. ಸೊ ಅವ್ರ ಫ್ರೆಂಡ್ನ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡುವಾಗಲೇ ನಾವು ಕೇಳಿದ್ವಿ, ನಮ್ಮನ್ನು ಸ್ವಲ್ಪ ಡ್ರಾಪ್ ಮಾಡ್ತೀರಾ ಅಂತ. ಹಿ ಸೆಡ್ ಎಸ್ ಅಫ್ಕೋರ್ಸ್ ಅಂತ. ಸೊ ಅವರು ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಹಿ ಡ್ರಾಪ್ಡ್ ಅಸ್. ಅಲ್ಲಿಂದ ನಾವು ಆಟೋ ತೊಗೊಂಡು ಬಂದ್ವಿ ಮನೆಗೆ. ಆ್ಯಂಡ್ ಬರಬೇಕಾದ್ರೆ ನಮಗೆ ದರ್ಶನು ಇದೊಂದು ಕೊಟ್ಟಿದ್ದಾರೆ. ಇದು ಇಟ್ ಈಸ್ ದಕ್ಷಿಣ ಸ್ವಾರೇದು ಲೋಗೋ ಕೂಡ ಇದೆ, ಇಫ್ ಯು ಕ್ಯಾನ್ ಸಿ. ಆ್ಯಂಡ್ ಇಲ್ಲಿ ಮಟ್ಕಾದು ಲೋಗೋ ಇದೆ. ಇದು ಬಂದ್ಬಿಟ್ಟು ಒಂದು ಅದೇನಂತಾರೆ ಮಸಾಲೆ, ನಾನ್ ವೆಜ್ ಗ್ರೇವಿಗೆ ಚಿಕನ್ ಆಗಲಿ ಮಟನ್ ಆಗಲಿ ಅದಕ್ಕೆ ಹಾಕಿ ನಾವು ನಾನ್ ವೆಜ್ ಡಿಶಸ್ನ ಮಾಡ್ಬೋದಂತೆ. ಇದ್ರ ರೆಸಿಪಿ ನಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಅಂತಂದರು. ಅಂದರೆ ಇದನ್ನು ಹಾಕಿ ಹೇಗೆ ಒಂದು ರೆಸಿಪಿ ಪ್ರಿಪೇರ್ ಮಾಡೋದು ಅಂತ. ಇಟ್ಸ್ ಲೈಕ್ ನಾವಿವಾಗ ಹೇಗೆ ಸ್ಪೆಷಲ್ ಮಸಾಲ ಯೂಸ್ ಮಾಡ್ತೀವಿ ಮಟನ್ಗೆ ಚಿಕನ್ಗೆ, ಆ ಥರ ಇದು ಒಂದು ಮಸಾಲ ಅಷ್ಟೇ. ಸೊ ಇದನ್ನು ಕೊಟ್ಟರು ಆ್ಯಸ್ ಅ ರಿಟರ್ನ್ ಗಿಫ್ಟ್. ಈಸ್ಕೊಂಡು ಬಂದ್ವಿ. ಆ್ಯಂಡ್ ವಿ ಮೆಟ್ ಲಾಡ್ ಆಫ್ ಅವರ್ ಫಾಲೋವರ್ಸ್ ಆಲ್ಸೋ. ಆ ಏರಿಯಾದಲ್ಲಿ ಯಾರೂ ಗೊತ್ತಿರಲ್ಲ ಅಂದ್ಕೊಂಡೆ, ಬಟ್ ದೆನ್ ಥ್ಯಾಂಕ್ ಗಾಡ್ ವಿ ಹ್ಯಾಡ್ ಅವರ್ ಓನ್ ಫಾಲೋವರ್ಸ್ ದೇರ್. ಐ ಆಮ್ ಸೋ ಟಯರ್ಡ್. ಇವಾಗ ಹೋಗಿ ಮಲ್ಕೊಳ್ತೀನಿ. ನಾಳೆ ರಜಾ. ಐ ಜಸ್ಟ್ ವಾಂಟ್ ಟು ಎಂಜಾಯ್ ಟುಮಾರೋ. ನನಗೇನು ಮಾಡೋದಿಲ್ಲ. ಐ ಜಸ್ಟ್ ವಾಂಟ್ ಟು ರಾಟ್ ಇನ್ ಬೆಡ್. ನಮ್ಮ ಮಮ್ಮಿಗೆ ಅದೇ ಹೇಳ್ತಾ ಇದ್ದೀನಿ, ನಾಳೆ ನನಗೆ ಏನೂ ಎಬ್ಬಿಸ್ಬೇಡ ನೀವು, ನಾಳೆ ನನಗೇನು ಮಾಡಲ್ಲ. ಐ ಜಸ್ಟ್ ವಾಂಟ್ ಟು ಸ್ಲೀಪ್ ಆ್ಯಂಡ್ ಬಿಂಜ್ ವಾಚ್ ಕೊರಿಯನ್ ಡ್ರಾಮಾ. ಒಂದೇ ಒಂದು ಎಪಿಸೋಡ್ ನೋಡಿದ್ದೀನಿ ನಾನು ನೋಡಬೇಕಾಗಿರೋ ಹೊಸ ಸೀರೀಸ್ನಲ್ಲಿ. ಆ್ಯಂಡ್ ಹೀ ಈಸ್ ಆಲ್ಸೋ ಮೈ ಫೇವ್ರೆಟ್ ಆ್ಯಕ್ಟರ್. ಕೊರಿಯನ್ ಸೀರೀಸಲ್ಲಿ ಆ್ಯಕ್ಟ್ ಮಾಡೋನು. ಅವ್ನ ಸೀರೀಸ್ ಬಂದರೆ ನೋಡೋಕ್ಕೆ ಬಿಂಜ್ ವಾಚ್ ಮಾಡೋಕ್ಕೆ ನಾನು ಕಾಯ್ತಾ ಇದ್ದೆ. ಇವಾಗ ಆ ಸೀರೀಸ್ ಬಂದು ಆಲ್ಮೋಸ್ಟ್ 2 ವಾರ ಆಗ್ತಾ ಬರ್ತಾಯಿದೆ. ಒಂದು ಎಪಿಸೋಡ್ ಮೇಲೆ ನಾನು ನೋಡೋಕ್ಕಾಗಿಲ್ಲ ಇವಾಗವರೆಗೂ. ಸೊ ಐ ಆಮ್ ಗೋಯಿಂಗ್ ಟು ಬಿ ಅ ರಾಟಿಂಗ್ ಬನಾನಾ ಆನ್ ಬೆಡ್ ಟುಮಾರೋ. ಸೊ ನಾಳೆ ಐ ಡೋಂಟ್ ಥಿಂಕ್ ಸೊ ನಾನು ಬ್ಲಾಗ್ ಮಾಡ್ತೀನಿ ಅಂತ. ಸೊ ಸಿಗೋಣ ಮತ್ತೆ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ ವಿಚ್ ಇಸ್ ಟುಮಾರೋ. ನಾನು ನಾಳೆ ಬ್ಲಾಗ್ ಮಾಡಲ್ಲ ಅಂದ ತಕ್ಷಣ ನಿಮಗೆ ನೆಕ್ಸ್ಟ್ ಡೇ ಬ್ಲಾಗ್ ಬರಲ್ಲ ಅಂತ ಅಲ್ಲ. ನಾನು ಹೆಂಗಿದ್ರು ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬ್ಲಾಗ್ ಮಾಡಿ. ಸೊ ದ್ಯಾಟ್ ಬ್ರೇಕ್ ಇಲ್ಲದೆ ಹಾಕ್ಬೋದು ಅಂತ. ಅದಕ್ಕೇ ನಾನು ಶೂಟ್ ಮಾಡಿದ್ದೀನಿ, ಇದು ಟ್ಯೂಸ್ಡೇಯಿಂದ ಸ್ಟಾರ್ಟ್ ಮಾಡ್ತೀನಿ. ಬಟ್ ನಾನು ಅಂದ್ಕೊಳ್ತಾ ಇದ್ದೀನಿ ನಾಳೆಯಿಂದ ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಸೊ ಐ ಡೋಂಟ್ ನೋ ಹೌ ದ ರೆಸ್ಪಾನ್ಸ್ ವಿಲ್ ಬಿ ದಿಸ್ ಟೈಮ್. ವಿ ಆರ್ ಆಲ್ಸೋ ರೀಸ್ಟಾರ್ಟಿಂಗ್. ಫಿಂಗರ್ಸ್ ಕ್ರಾಸ್ಡ್ ದಟ್ we will do it better this time. So that's it for today's vlog. ನಮ್ಮನೆ ಅಡುಗೆ ಮನೆ ನೋಡ್ಬೋದು ನೀವು, ಫುಲ್ಲಿ ಕ್ಲೀನಾಗಿದೆ. ವಿ ಹ್ಯಾವ್ ನಾಟ್ ಡನ್ ಎನಿ ಕುಕಿಂಗ್ ಇವತ್ತು ನಮ್ಮ ಈ ಅಡುಗೆ ಮನೆಯಲ್ಲಿ. ಬಿಕಾಸ್ ಬೆಳಗ್ಗೆ ನಾನು ಊಟಿಸ್ತಿದ್ದೆ, ಮಮ್ಮಿ ಆಚೆ ಕಡೆ ತಿಂದರು. ಯಾಕಂದರೆ ಅವರು ರಥ ಸಪ್ತಮಿಗೆ ಸೂರ್ಯ ನಮಸ್ಕಾರ ಮಾಡೋಕ್ಕೆ ಹೋಗಿದ್ರಲ್ಲ, ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ರು. ನಾನು ಓಡಿಸ್ತಿದ್ದೆ. ಆ್ಯಂಡ್ ಮಧ್ಯಾಹ್ನ ಆಚೆ ತಿಂದ್ವಿ. ಇವಾಗ ರಾತ್ರಿನೂ ಆಚೆ ತಿಂದ್ವಿ. ನಾಟ್ ಅ ಗುಡ್ ಲೈಫ್ ಸ್ಟೈಲ್. ಯು ಶುಡ್ ಡೋಂಟ್ ಫಾಲೋ ಇಟ್. ಬಟ್ that's it for today's vlog. ಮತ್ತೆ ನಾಳೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬೈ.